ಅತ್ಯಂತ ವಂದನೀಯರಾದಂಥ ನಮ್ಮ ಮಂಗಳೂರಿನ ಬಿಷಪರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರೇ, 10ನೇ ವರ್ಷದ ಈ ಒಂದು ಶುಭ ಆಚರಣೆ, ಕ್ರಿಸ್ಮಸ್ ಆಚರಣೆಗೆ ಬಂದಂತಹ ಎಲ್ಲ ತಾಯಂದಿರೇ, ಬಂಧುಗಳೇ, ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಒಬ್ಬ ಪ್ರೊಫೆಸರ್ ಆಗಿ 40 ವರ್ಷ ದುಡಿದಿದ್ದೇನೆ. ನಮಗೆ ಒಂದು ಅವಕಾಶ ಕೊಟ್ಟಾಗ ನಾವು ಆರಂಭ ಮಾಡಿ 50 ನಿಮಿಷಕ್ಕೆ ನಿಲ್ಲಿಸೋದು, ಪಿರಿಯಡ್ ಆದ ನಂತರ. ಆ ಪ್ರಯತ್ನಕ್ಕೆ, ಆ ಸಾಹಸಕ್ಕೆ ನಾನು ಕೈ ಹಾಕೋದಿಲ್ಲ. ಯಾಕೆಂತಂದರೆ ತುಂಬ ಜನ ಇಲ್ಲಿ ಮಾತನಾಡಲಿಕ್ಕಿದ್ದಾರೆ. ಆದರೆ ಕಳೆದ ವರ್ಷ ಕೂಡ ಆಯವನ್ನು ನನ್ನನ್ನು ಬರಲಿಕ್ಕೆ ಹೇಳಿದರು. ಕಾರಣ ಅಂತ ಬರಲಿಕ್ಕಾಗಲಿಲ್ಲ. ಇನ್ನೊಮ್ಮೆ ಸಿಕ್ಕಿದಾಗ ಹೇಳಿದರು, ಎಂಗೆ ಭಾರಿ ಬೇಜಾರಂಡ್ ವೈಜರೀರಿ ಅಂತೇಳಿ. ಬರಬಾರ್ದು ಅಂತಲ್ಲ, ಅನ್ಯಾನ್ಯ ಸಮಸ್ಯೆಗಳಿಂದ ಬರಲಿಕ್ಕಾಗಲಿಲ್ಲ. ನಾನು ಭಾಳ ಸಂತೋಷದಿಂದ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಯಾಕೆ ಅಂತಂದರೆ, ನಾನು ಈ ಒಂದು ಪವಿತ್ರವಾದಂತಹ ರಾಷ್ಟ್ರದಲ್ಲಿ ಹುಟ್ಟಿದ್ದಕ್ಕೋಸ್ಕರ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜನ್ಮ ತಾಳಿದಕ್ಕೋಸ್ಕರ ಆ ತಾಯಿಯ ಒಂದು ಕೃತಜ್ಞತೆಗಾಗಿ ಇಲ್ಲಿ ನಾನು ಬಂದಿದ್ದೇನೆ. ಬಂಧುಗಳೇ, ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರ ಇದ್ದರೆ, ಯಾವುದೇ ಒಂದು ಧರ್ಮ ಇದ್ದರೆ, ಅಥವಾ ಒಂದು ಸಮಾಜ ಇದ್ದರೆ, ಅದು ಭಾರತೀಯ ಸಮಾಜ ಮಾತ್ರ. ಅಥವಾ ಮುಖ್ಯವಾಗಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣು. ಸರ್ವೇ ಜನಾಃ ಸುಖಿನೋ ಭವಂತು. ವೇದ ಹೇಳಿದೆ, ನಾನು ಮಾತ್ರ ಒಳ್ಳೆಯದಾಗಬೇಕು ಅಂತ ಹೇಳಿಲ್ಲ, ಇಡೀ ಜಗತ್ತು ಒಳ್ಳೆಯದಾಗಬೇಕು, ಎಲ್ಲರೂ ಒಳ್ಳೆಯದಾಗಬೇಕು. ಅದರ ಅರ್ಥ ಎಲ್ಲ ಮನುಷ್ಯರು ಒಳ್ಳೆಯದಾಗಬೇಕು ಅಂತ ಮಾತ್ರ ಅಲ್ಲ, ಈ ಮನುಷ್ಯನಿಗೆ ಇಲ್ಲಿ ಬದುಕುವ ಸ್ವಾತಂತ್ರ್ಯ, ಹಕ್ಕು ಎಷ್ಟಿದೆ, ಭಗವಂತನ ಸೃಷ್ಟಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವ ಜಂತುಗಳಿಗೂ ಅಷ್ಟೇ ಸ್ವಾತಂತ್ರ್ಯ ಇದೆ, ಅಧಿಕಾರ ಇದೆ. ಆ ಸ್ವಾತಂತ್ರ್ಯವನ್ನು ಒಪ್ಪುವಂಥ ಒಂದು ರಾಷ್ಟ್ರ, ಒಂದು ಸಂಸ್ಕೃತಿ ಇದ್ದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ. ಆ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬನಾಗಿ ನಾನು ಮಾತಾಡ್ತೇನೆ. ಬಂಧುಗಳೇ, ಅಲ್ಲಿ ಒಂದು ತೋಟ ಇದೆ. ಆ ತೋಟದಲ್ಲಿ ಒಂದೇ ಬಗೆಯ ಬಿಳಿ ಗುಲಾಬಿ ಹೂ ಅಥವಾ ಕೆಂಪು ಗುಲಾಬಿ ಹೂಗಳ ಗಿಡಗಳೇ ಇದ್ದರೆ ಅದು ಅಷ್ಟು ಚೆಂದಾಗಿ ಕಾಣೋದಿಲ್ಲ. ಇಟ್ ಈಸ್ ಎ ಕಮರ್ಷಿಯಲ್ ಗ್ರೋತ್. ಏನೋ ವ್ಯಾಪಾರಕ್ಕೋಸ್ಕರ ಒಂದು ಗಿಡಗಳನ್ನು ನೆಟ್ಟಿದ್ದಾನೆ ಅಂತಂದರೆ. ಒಂದು ತೋಟ, ಹೂವಿನ ತೋಟ ಅಂತಂದರೆ ಅಲ್ಲಿ ಎಲ್ಲ ಬಗೆಯ ಹೂಗಳಿರಬೇಕು, ಎಲ್ಲ ಬಣ್ಣಗಳು ಇರಬೇಕು, ಬೇರೆ ಬೇರೆ ಆಕಾರ, ಬೇರೆ ಬೇರೆ ಬಣ್ಣ, ಕೆಲವು ಸುವಾಸನೆ ಇಲ್ಲದ್ದು. ಇದು ಇದ್ದಾಗ ಮಾತ್ರ ಅದು ಒಂದು ಸುಂದರ ತೋಟವಾಗ್ತದೆ. ಅದೇ ರೀತಿಯ ಒಂದು ಸುಂದರ ತೋಟ ನಮ್ಮ ಭಾರತ, ನಮ್ಮ ಸಮಾಜ. ನಾವು ಒಂದೇ ವರ್ಗದವರು ಇಲ್ಲಿ ಬದುಕಬೇಕು ಅಂತ ಇಲ್ಲ. ಅನ್ಯಾನ್ಯ ಕಾರಣದಿಂದ ನಮ್ಮ ಪೂಜಾ ಕ್ರಮ ವ್ಯತ್ಯಾಸ ಇರ್ಬೋದು. ನಮಗೆ ಒಟ್ಟಾಗಿ ಪ್ರೀತಿಯಿಂದ ಬದುಕಲಿಕ್ಕೆ ನಮ್ಮ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಐವನ್ರು ಹೇಳಿದರು, ನಾನು ಬಾಲ್ಯದಲ್ಲಿ ನಾನು ಹೈಸ್ಕೂಲಿಗೆ ಹೋಗಿ, ನಾನು ಕಾಪು ಉಡುಪಿಯ ಬಳಿಯ ಒಂದು ಕಾಪಿನ ಮಜೂರು ಎನ್ನತಕ್ಕಂಥ ಒಂದು ಹಿಂದುಳಿದ ಹಳ್ಳಿಯಿಂದ ಬಂದಿದ್ದೇನೆ. ನಾನು ಅಂದರೆ ಮಜೂರು, ನನ್ನ ಊರದು. ನಾನು ಸೈಂಟ್ ಮೇರೀಸ್ ಜೂನಿಯರ್ ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದೆ 7-8. ನನಗೆ ಎಲ್ಲದರ ಪರಿಚಯ. ಬಾಲ್ಯದಲ್ಲಿ ನನ್ನಲ್ಲಿ ಇಲ್ಲಿ ಹಿಂದೂ, ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಈ ಥರ ವರ್ಗ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಪ್ರಮಾಣ ಮಾಡಿ ಹೇಳ್ತೇನೆ, 6, 7, 8 ವರ್ಷ ಆಗುವಲ್ಲಿವರೆಗೆ ನಮಗೆ ಆ ಥರದ ವ್ಯತ್ಯಾಸ ಇದೆ. ನನ್ನ ಮನೆಗೆ ಎಲ್ಲರೂ ಬರ್ತಾಯಿದ್ರು ಕೃಷಿಗೆ. ಅಲ್ಲಿ ಮುಸ್ಲಿಂ ಮಹಿಳೆ ಬರ್ತಾಯಿದ್ರು, ಕ್ರಿಶ್ಚಿಯನ್ರು ಬರ್ತಾಯಿದ್ರು. ಯಾರಿಗೂ ಕೂಡ ಆ ವ್ಯತ್ಯಾಸ ಗೊತ್ತಾಗಲಿಲ್ಲ. ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದರೆ, ನಮಗೆ ಈ ನಾಗರಿಕತೆ ಅಥವಾ ವಿದ್ಯೆ ಇದೆಲ್ಲ ಕೊಟ್ಟಾಗ ನಮ್ಮ ಮುಗ್ಧತೆಯಿಂದ ನಾವು ಆ ಕಡೆ ಬರ್ತೇವೆ. ಒಂದು ಮಗು ಹುಟ್ಟುವಾಗ ಅದು ಮುಗ್ಧವಾಗಿರ್ತದೆ, ಅದಕ್ಕೆ ಕಪಟ, ಮೋಸ ಯಾವುದೂ ಗೊತ್ತಿರೋದಿಲ್ಲ. ಆ ಥರದ ಮುಗ್ಧತೆಯನ್ನು ನಮ್ಮ ಸಮಾಜ ಇವತ್ತು ಬಯಸ್ತಾ ಇದೆ. ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನನಗಿಂತ ಚೆನ್ನಾಗಿ ಮಾತನಾಡಬಲ್ಲಂಥ ಹಲವಾರು ವ್ಯಕ್ತಿಗಳಿದ್ದಾರೆ.
ಒಂದು ಉದಾಹರಣೆ, ಇದು ನಡೆದ ಸತ್ಯ. ಒಂದು ಕುಟುಂಬ ಇರ್ತದೆ, ಗಂಡ ಹೆಂಡತಿ 2 ಮಕ್ಕಳು. ಒಂದು ಆಕ್ಸಿಡೆಂಟ್ನಲ್ಲಿ ಮನೆಯ ಯಜಮಾನ ಸಾಯ್ತಾನೆ, ಸಾಯ್ತಾನೆ. ಹೆಂಡತಿಗೆ ಏನೂ ಗೊತ್ತಿಲ್ಲ, ಮುಗ್ಧ ತಾಯಿ, ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ. ಗಂಡ ತಂದಂತಹ ಅಡಿಗೆ ವಸ್ತುವನ್ನು ಮಕ್ಕಳಿಗೆ ಗಂಡನಿಗೆ ಬಡಿಸುವಂಥದ್ದು ಮಾತ್ರ. ಒಂದು ಸಿಡಿಲು ಹೊಡೆದಾಗ ಏನು ಆಘಾತ ಆಗ್ತದೆ, ಆ ತಾಯಿ ಕಂಗಾಲಾದ್ಲು. 11 ವರ್ಷ 9 ವರ್ಷದ 2 ಮಕ್ಕಳನ್ನು ಸಾಕಬೇಕು. ಎಲ್ಲಿ ಕಷ್ಟ ಬಂದಾಗ ನಮ್ಮ ಬಂಧುಗಳೆಲ್ಲ ದೂರ ಆಗ್ತಾರೆ, ಯಾರು ಹತ್ತಿರ ಬರೋದಿಲ್ಲ. ಅದು ಸಾಮಾನ್ಯ ನಿಯಮ, ನಮಗೆ ಜವಾಬ್ದಾರಿ ಬರ್ತದೆ ಅಂತೇಳಿ 3-4 ಮನೆಗಳಲ್ಲಿ ಮುಸುರೆತ್ತಿಕ್ಕಿ ಕೆಲಸ ಮಾಡಿ ಮಕ್ಕಳನ್ನು ಸಾಕ್ತಾಳೆ. 11 ವರ್ಷದ ಒಬ್ಬ ದೊಡ್ಡ ಮಗ ಆಲೋಚನೆ ಮಾಡ್ತಾನೆ, ಅಮ್ಮ ನನಗೋಸ್ಕರ ಎಷ್ಟು ಕಷ್ಟ ಬಿಡ್ತಾಳೆ. ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ ನನಗೊಂದು ಸೈಕಲ್ ಬೇಕು, ಹೇಗೆ ಸೈಕಲ್ ತಗೊಳ್ಳಿಕ್ಕೆ ನನಗೇನಾದರೂ ಸಹಾಯ ಮಾಡು. ಅವಳು ಹೇಳ್ತಾಳೆ, ನೀನು ಸೈಕಲ್ ತಗೊಳ್ಬೇಡ, ನಾನು ಕೆಲಸ ಮಾಡುವ ಯಜಮಾನರ ಮನೆಯಲ್ಲಿ ಒಂದು ಹಳೆಯ ಸೈಕಲ್ ಇದೆ, ಅದನ್ನು ತಂದು ಕೊಡ್ತೇನೆ ಅಂತ ಹೇಳಿ ತಂದು ಕೊಡ್ತಾಳೆ ಹಳೆಯ ಸೈಕಲ್. ಈ ಹುಡುಗ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನಾಳೆ ನನ್ನನ್ನು 4 ಗಂಟೆಗೆ ಎಬ್ಬಿಸು ಅಂತೇಳಿ. ತಾಯಿಗೆ ಅರ್ಥ ಆಗೋದಿಲ್ಲ ಯಾಕೆ ಹೇಳ್ತಾನೆ. ಎಬ್ಬಿಸ್ತಾಳೆ. ಮುಖ ತೊಳೆದು ಆ ಹುಡುಗ ಸೈಕಲ್ ಹಿಡ್ಕೊಂಡು, ಸೈಕಲ್ನಲ್ಲಿ ತುಂಬ ಪೇಪರನ್ನು ಹಿಡ್ಕೊಂಡು 20-30 ಮನೆಗಳಿಗೆ ಪೇಪರ್ ಹಂಚುತ್ತಾನೆ. ಒಂದು ಪೇಪರನ್ನು ಒಂದು ಮನೆಗೆ ಮುಟ್ಟಿಸಿದರೆ 1 ರೂಪಾಯಿ ಸಿಗ್ತದೆ. 30 ರೂಪಾಯಿ ಸಿಗ್ತವನಿಗೆ. ಆ 30 ರೂಪಾಯಲ್ಲಿ ಮಧ್ಯಾಹ್ನದ ಊಟ, ಉಳಿದ ದುಡ್ಡನ್ನು ತಾಯಿಗೆ ತಮ್ಮನಿಗೆ ಕೊಡ್ತಾನೆ. ಆನಂತರ 100 ಪೇಪರೆಲ್ಲ ಮಾರ್ತಾನೆ. ಒಳ್ಳೆಯ ಹಾಲು, ಅದರ ಜೊತೆ ಹಾಲು ಮಾರಿ ಒಳ್ಳೆಯ ಸಂಪಾದನೆ ಆಗ್ತದೆ, ತಾಯಿಗೂ ಕೂಡ ಸಹಾಯ ಆಗ್ತದೆ. ಒಂದು ದಿನ ಅವ ಈ ಪೇಪರ್ ಮಾರಲಿಕ್ಕೆ ಅಂತ ಹೋಗುವಾಗ ಈ ವೆಹಿಕಲ್ ಸ್ಟ್ರೈಕ್ ಆಗಿ ದೂರದ ಊರಿನಿಂದ ಪೇಪರ್ ಬಂದಿರುವುದಿಲ್ಲ, ಪೇಪರ್ ಇಲ್ಲ, ಹಾಲು ಇಲ್ಲ, ಪೇಪರ್ ಇಲ್ಲ, ಸ್ಟ್ರೈಕ್. ಆ ದಿವಸ ವಾಹನ ಬರಲಿಲ್ಲ. 8 ಗಂಟೆ 9 ಗಂಟೆ 10 ಗಂಟೆ ಕಾಯ್ತಾನೆ, ಇನ್ನು ಪೇಪರ್ ಇಲ್ಲ. ಅವನು ಅಲ್ಲಿಂದ ಇನ್ನು ಸ್ಕೂಲಿಗೆ ಹೋಗ್ಬೇಕು, ಹೊಟ್ಟೆ ಏನೂ ಇಲ್ಲ, ಹಸಿತಾ ಇದೆ. ಅವ ಯೋಚನೆ ಮಾಡ್ತಾನೆ, ನಾನು ಸಾಯಂಕಾಲ 5 ಗಂಟೆವರೆಗೆ ತರಗತಿಯಲ್ಲಿ ಇರಬೇಕು, ಹೇಗೆ ಈ ಹಸಿವೆಯನ್ನು ತಡ್ಕೊಂಡು ಕೂತ್ಕೊಳ್ಳೋದು. ನಾನು ಯೋಚನೆ ಮಾಡ್ತಾನೆ, ನಾನೊಂದು ಗೃಹಸ್ಥನ ಮನೆಗೆ ಹೋಗಿ ಬಡಿತೇನೆ, ತಾಯಿ ಹೊರಗೆ ಬರ್ತಾಳೆ, ಏನಾದರೂ ಉಳಿದದ್ದ ಅನ್ನ ಕೊಡು ಅಂಥೇಳಿ, ತಿಂಡಿ ಕೊಡು ಅಂತ ನಾನು ಬೇಡ್ತೇನೆ ಅಂಥೇಳಿ ಒಂದು ಮನೆಗೆ ಬಡಿತಾನೆ, ತಡ್ತಾನೆ. ಒಬ್ಬಳು ತಾಯಿ ಬರ್ತಾಳೆ ಅಂತ ಅವನ ನಿರೀಕ್ಷೆ. ಸುಂದರವಾದಂಥ ಒಬ್ಬಳು ಹುಡುಗಿ ಹೊರಗೆ ಬರ್ತಾಳೆ. ಇವನಿಗೆ ದಿಗ್ಭ್ರಮೆ ಆಗ್ತದೆ. ಒಂದು ನಡುಪ್ರಾಯದ ವಯಸ್ಸಿನ ತಾಯಿ ಬಂದರೆ ನನಗೆ ಹಸಿವಾಗ್ತಾ ಇದೆ, ತಿಂಡಿ ಕೊಡು ಅಂತ ಕೇಳ್ಬೋದು. ಒಂದು ಸುಂದರ ತರುಣಿ ಬಂದಾಗ ಅವನು ಗಾಬರಿಯಾಗಿ, ಏನಪ್ಪ ಯಾಕೆ ಬನ್ನಿ, ತುಂಬ ಬಾಯಾರಿಕೆ ಆಗ್ತಾಯಿದೆ, 1 ಲೋಟ ನೀರು ಕೊಡಮ್ಮ ಅಂತ ಸುಳ್ಳು ಹೇಳ್ತಾನೆ. ಅವನಿಗೆ ಇದು ಕೇಳಲಿಕ್ಕೆ ಸಂಕೋಚ ಆಗ್ತದೆ. ಆ ತಾಯಿ ಒಳಗೆ ಹೋಗ್ತಾಳೆ. 2 ನಿಮಿಷದ ಹೊರಗೆ ಬಂದು ಒಂದು ದೊಡ್ಡ ಲೋಟದಲ್ಲಿ ಸಕ್ಕರೆ ಹಾಕಿದ ಬಿಸಿ ಹಾಲನ್ನು ಕೊಡ್ತಾಳೆ. ಇವನು ಹೇಳ್ತಾನೆ, ನಾನು ಹಾಲು ಕೇಳಿಲ್ಲಮ್ಮ, ನಾನು ಕೇಳಿದ್ದು ನೀರು. ಇಲ್ಲಪ್ಪ, ನನಗೆ ಗೊತ್ತಿದೆ ನಿನಗೆ ಹಸಿವಾಗಿದೆ, ನನಗೆ ಗೊತ್ತಿದೆ ನನ್ನಲ್ಲಿ ಆಹಾರ ಏನು ತಯಾರಾಗಲಿಲ್ಲ, ಈ ಹಾಲು ಕುಡಿದು ಹೋಗು ಅಂತೇಳಿ ಭಾಳ ನೆಮ್ಮದಿಯಿಂದ ಲೋಟ ಹಾಲು ಕುಡಿತಾನೆ. ಅವನ ತಲೆಯಲ್ಲಿ ಒಂದು ಯೋಚನೆ ಬರ್ತದೆ, ಇದು ಸಾಯಂಕಾಲಕ್ಕೆ ಇಟ್ಟಂಥ ಹಾಲನ್ನು ಆ ತಾಯಿ ನನಗೆ ಕೊಟ್ಟಲು, ಇನ್ನೊಂದು ಪೊಟ್ಟಣ ಹಾಲು ತರಬೇಕು, ಅದಕ್ಕೆ ದುಡ್ಡು ಬೇಕು ಅಂತೇಳಿ ಇವನ ಒಂದು ಪ್ರಾಮಾಣಿಕ ತನೆಯಲ್ಲಿ ಕೇಳ್ತೇನೆ, ವಾಟ್ಸ್ ದಿ ಕಾಸ್ಟ್ ಆಫ್ ದಿ ಮಿಲ್ಕ್ ಅಂತ ಕೇಳ್ತಾನೆ, ಆ ಹಾಲಿನ ಬೆಲೆ ಎಷ್ಟು ಅಂತೇಳಿ. ಆ ತಾಯಿ ಹೇಳ್ತಾಳೆ, ನಾನು ಪ್ರೀತಿಯನ್ನು ಮಾರೋದಿಲ್ಲ ಮಗ ಅಂತ ಹೇಳ್ತಾಳೆ. ಐ ಡೋಂಟ್ ಸೆಲ್ ಲವ್. ಹುಡುಗ ಸೀದಾ ಸ್ಕೂಲಿಗೆ ಬರ್ತಾನೆ. ನಂತರ ಮುಂದಿನ ಕತೆ, ಬೆಳೀತಾನೆ, ಕಷ್ಟಬಿಟ್ಟು ಓದ್ತಾನೆ, MBBS ಮಾಡ್ತಾನೆ, MD ಮಾಡ್ತಾನೆ, DM ಮಾಡ್ತಾನೆ. ಒಂದು ಘಟ್ಟದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಒಂದು ಪಲ್ಮನರಿ ಡಿಸೀಸ್ಗೆ ಬೇಕಾದಂಥ ಒಬ್ಬ ಸರ್ಜನ್ ಆಗ್ತಾನೆ. ಅತ್ಯಂತ ಬೇಡಿಕೆಯ ಡಾಕ್ಟರ್ ಆಗ್ತಾನೆ. ತಾಯಿಯನ್ನು ತಮ್ಮ ಬೆಳೆದಿದ್ದಾನೆ, ನೋಡ್ಕೊಳ್ತಾನೆ. ಒಂದು ದಿವಸ ಇವನ ಕನ್ಸಲ್ಟೇಷನ್ ರೂಮ್ನಲ್ಲಿ ಅವ ಕೂತ್ಕೊಂಡಿದ್ದಾಗ ಒಂದು ಫೋನ್ ಬರುತ್ತೆ. ಸರ್, ಯುವರ್ ಸರ್ವಿಸ್ ಈಸ್ ರಿಕ್ವೈರ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಲೇಜ್ ಇನ್ ಎ ನರ್ಸಿಂಗ್ ಹೋಮ್ ಅಂತ. ಏನು ಅಂತ ಕೇಳ್ತಾನೆ. ನೋಡ್ತಾನೆ, ತಾನು ಹುಟ್ಟಿ ಬೆಳೆದಂತಹ ಒಂದು ಹಳ್ಳಿ,
ಒಂದು ಊರಿನಲ್ಲಿ ಒಂದು ನರ್ಸಿಂಗ್ ಹೋಮ್ ಇದೆ, ಅಲ್ಲಿಗೆ ಬರಬೇಕು ಅಂತ ಕರೆ ಬಂದಾಗ ತನ್ನ ಊರು ಹೇಗಿದೆ, ನಾನು ಊರು ಬಿಟ್ಟು ತುಂಬ ಸಮಯ ಆಯಿತು ಅಂಥೇಳಿ ಒಪ್ಪಿಕೊಳ್ತಾನೆ, ನಾನು ಬರ್ತೇನೆ ಅಂತ ಹೇಳ್ತಾನೆ. 4 ಗಂಟೆ ಕಾರ್ ಡ್ರೈವ್ ಮಾಡಿ ಆ ಹಳ್ಳಿಗೆ ಹೋಗ್ತಾನೆ, ಊರಿಗೆ ಹೋಗ್ತಾನೆ. ಅಲ್ಲಿ ಆ ಹಾಸ್ಪಿಟ್ಲ್ ಹತ್ರ ಕೇಳ್ತಾನೆ. ನೇರವಾಗಿ ಅವನನ್ನು ಒಂದು ಇವರಿದ್ದ ಪೇಷಂಟ್ ಇದ್ದಂಥ ಕಾಟಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ನೋಡಿ ಆ ಹೆಂಗಸನ್ನು ನೋಡುವಾಗ ಅವನಿಗೆ ಶಾಕ್ ಆಗ್ತದೆ. ಏನು ಶಾಕ್ ಅಂದರೆ, ಎಷ್ಟೋ ವರ್ಷದ ಹಿಂದೆ 1 ಲೋಟ ಬಿಸಿ ಕೊಟ್ಟಂತಹ ತಾಯಿ ಇವಳಿಗೆ ವಯಸ್ಸಾಗಿದೆ, ಮಾತನಾಡುವುದಿಲ್ಲ. ಅವನು ಎಲ್ಲ ಪರೀಕ್ಷೆ ಮಾಡ್ತಾನೆ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಆಪರೇಷನ್, ಎಲ್ಲ ತಯಾರು ಮಾಡಿ ಅಂತ ಹೇಳ್ತಾನೆ. ಮರುದಿವಸ ಆಪರೇಷನ್ ಮಾಡ್ತಾನೆ. ಪೇಷಂಟನ್ನು ಪೋಸ್ಟ್ ಆಪರೇಟಿವ್ ಇದಕ್ಕೆ ಹಾಕಿ ಸೀದಾ ಹೋಗ್ತಾನೆ. ಅಲ್ಲಿ ಆ ರಿಪೋರ್ಟ್ನಲ್ಲಿ ಏನೋ ಬರೆದು ಹೋಗ್ತಾನೆ. ಅವಳಿಗೆ ಪ್ರಜ್ಞೆ ಬರ್ತದೆ, ವಾಸಿ ಆಗ್ತದೆ, ಇಂಪ್ರೂವ್ ಆಗ್ತಾಳೆ, ಔಷಧಿ ತಂದು ಕೊಡ್ತಾರೆ. ಯಾರೂ ದುಡ್ಡು ಕೇಳ್ತಾ ಇಲ್ಲ ಅವಳನ್ನು. ಇವಳಿಗೆ ಸಂಕೋಚ, ಹೇಗೆ ಅಂತೆ. 21 ದಿವಸ ಆದ ನಂತರ ಗುಣ ಆಗ್ತದೆ, ಡಿಸ್ಚಾರ್ಜ್ ಮಾಡ್ತೇನೆ ಅಂತ ಹೇಳ್ತಾರೆ ನಾಳೆ. ಹಿಂದಿನ ದಿವಸ ಆ ತಾಯಿ ನಿದ್ದೆ ಮಾಡುವುದಿಲ್ಲ, ನೋಯ್ತಾ ಅಳ್ತಾ ಕೂತ್ಕೊಳ್ತಾಳೆ. ಯಾಕೆ ಅಂತಂದರೆ ಅವಳಿಗೆ ಗೊತ್ತಿದೆ ಸಾವಿರಾರು ರೂಪಾಯಲ್ಲಿ ಚಾರ್ಜ್ ಇರ್ಬೋದು, ಆದ್ದರಿಂದ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಆ ಕಾರಣಕ್ಕೋಸ್ಕರ ನಿದ್ದೆ ಬಿಟ್ಟು ರಾತ್ರಿ ಕೂತ್ಕೊಳ್ತಾಳೆ. ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಇವಳನ್ನು ಪ್ಯಾಕ್ ಮಾಡಿ ಕರ್ಕೊಂಡು ಹೋಗುವಾಗ ನೋಡ್ತಾರೆ, ಅಲ್ಲಿ ದುಡ್ಡು ಕೊಡಬೇಕು ಅಂತ ಎಲ್ಲಿ ಕೇಳಲಿಲ್ಲ, ಇವಳನ್ನು ಡಿಸ್ಚಾರ್ಜ್. ಆಗ ಅವ್ರು ಕೇಳ್ತಾಳೆ ನನ್ನ ಚಾರ್ಜ್ ಎಷ್ಟು, ಮೆಡಿಕಲ್ ಚಾರ್ಜ್ ಎಷ್ಟು, ಹಾಸ್ಪಿಟಲ್ ಚಾರ್ಜ್ ಎಷ್ಟು. ಆಗ ಅವಳ ಆ ರಿಪೋರ್ಟಿನ ಹಿಂದುಗಡೆಯು ಆ ಡಾಕ್ಟ್ರು ಬರೆದಂಥ ಒಂದು ಅಕ್ಷರವನ್ನು ಕೊಡ್ತಾನೆ. ನಾನು ಒಂದು ಪ್ರೀತಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೇನೆ, ಈ ತಾಯಿಯಿಂದ 1 ಕಾಸು ತಗೊಳ್ಬಾರ್ದು, ಅವಳ ಔಷಧಿಯ ಚಾರ್ಜ್ ಎಲ್ಲ ನಾನು ಮಾಡ್ತೇನೆ. ದರ್ ಈಸ್ ನೋ ಆಪರೇಷನಲ್ ಚಾರ್ಜ್. ಯಾಕೆ ಅಂತಂದರೆ ನಾನು ಪ್ರೀತಿಯನ್ನು ಪಡೆದಿದ್ದೇನೆ. ಬಂಧುಗಳೇ, ಆಲೋಚನೆ ಮಾಡಿ, ಒಬ್ಬಳು ತಾಯಿ 1 ಲೋಟ ಬಿಸಿ ಹಾಲನ್ನು ಒಂದು ಹಸಿದ ಹೊಟ್ಟೆಗೆ ಕೊಟ್ಟಾಗ ಎಂತಹ ಪರಿವರ್ತನೆ ಅಲ್ಲಿ ಆಯಿತು. ಈಗ ನನ್ನ ಸನ್ಮಿತ್ರರು ಹೇಳಿದರು, ಏನು ಹೇಳಿದರು ಅಂತಂದರೆ, ಈ ಸಮಾಜದಲ್ಲಿ ಪರಿವರ್ತನೆ ಆಗಬೇಕಿದ್ರೆ ಮಕ್ಕಳನ್ನು, ಯುವಕರನ್ನು ದೂರಬೇಡಿ, ನಾವು ಕಾರಣ. ನಾವು ಹೇಗಿರ್ತೇವೆ, ನಾವು ಹೇಗೆ ಬದುಕ್ತೇವೆ, ನಾವು ಯಾವ ಆದರ್ಶವನ್ನು ನಮ್ಮ ಮುಂದಿನ ಪೀಳಿಗೆ ಕೊಡ್ತೇವೆ, ಹಾಗೆ ನಮ್ಮ ಮುಂದಿನ ಪೀಳಿಗೆ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಬಂದಂತಹ ಎಲ್ಲ ಬಂಧುಗಳಿಗೆ, ನನ್ನಷ್ಟು ಪ್ರಾಯದವರು ಬಹಳ ಕಡಿಮೆ ಇರ್ಬೋದು, ಕೊನೆಯ ಪಕ್ಷ ನನ್ನ ಪ್ರಾಯಕ್ಕೋಸ್ಕರ ಆದರೂ ಒಂದು ಬೆಲೆ ಕೊಟ್ಟು ನನ್ನ ಪ್ರಾರ್ಥನೆ ಇಷ್ಟೇ, ನಾವು ನಮ್ಮ ಪ್ರೀತಿಯನ್ನು, ನಮ್ಮ ಸಹಬಾಳ್ವೆಯನ್ನು, ನಮ್ಮ ಚಿಂತನೆಯನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವ, ನಾವು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಬಾಳಿ ದೈವತ್ವವನ್ನು ಕಾಣುವಂತಾಗಲಿ. ಕ್ರಿಸ್ಮಸ್ಸಿನ ಈ ಸಂದೇಶ ಫಾದರ್ ಹೇಳ್ತಾರೆ. ಮುಂದೆ ಅದರ ಸಂದೇಶ ಏನು ನಮಗೆಲ್ಲ ಗೊತ್ತಿದೆ. ಜಗತ್ತು ಶಾಂತಿಯಿಂದ ಬದುಕಬೇಕು, ನೆಮ್ಮದಿಯಿಂದ ಬರಬೇಕು, ದ್ವೇಷ, ಅಸೂಯೆ ಯಾವುದೂ ಇರಬಾರ್ದು. ಆ ಥರದ ಒಂದು ಸಮಾಜ, ಒಂದು ರಾಷ್ಟ್ರ ನಿರ್ಮಾಣ ಆದರೆ ನಾವೆಲ್ಲ ವೃದ್ಧಾಪ್ಯದ ಕೊನೆಯಲ್ಲಿರ್ತಕ್ಕಂಥ ನಾವು ನೆಮ್ಮದಿಯಿಂದ ಕಣ್ಣು ಮಿಚ್ಚಬಹುದು. ಯಾಕೆ ಅಂತಂದರೆ ಮುಂದಿನ ಜನಾಂಗ ಈ ದೇಶವನ್ನು ಸುಭದ್ರ ಸ್ಥಿತಿಯಲ್ಲಿ ಇಡಲಿಕ್ಕೆ ನಾವು ತಯಾರು ಮಾಡಿದ್ದೇವೆ ಎನ್ನುವ ಒಂದು ಆಸೆಯಿಂದ ಮತ್ತೊಮ್ಮೆ ಐವನ್ ಡಿಸೋಲ್ರಿಗೆ, ಈ ನನ್ನ ಮಾತನ್ನು ಕೇಳಿದ್ದ ಎಲ್ಲ ನನ್ನ ಬಂಧುಗಳಿಗೆ, ತಾಯಂದಿರಿಗೆ ನನ್ನ ಹೃದಯದ ಅಂತರಾಳದ ನಮಸ್ಕಾರವನ್ನು ಹೇಳ್ತಾ, ಕ್ರಿಸ್ಮಸ್ ನಮ್ಮಲ್ಲಿ ಒಂದು ಯುಗಾದಿಗೆ ಒಂದು ಹಾಡು ಹೇಳ್ತದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರ್ತದೆ. ಈಗ ಕ್ರಿಸ್ಮಸ್ ವರ್ಷ ಬಂದರೂ ಕೂಡ ಮರಳಿ ಬರ್ತದೆ, ಹೊಸ ಹೊಸ ಸಂದೇಶವನ್ನು ತಂದು ಬರ್ತದೆ. ಈ ಕ್ರಿಸ್ಮಸ್ ನಮಗೆಲ್ಲರಿಗೂ ಕೂಡ ಹೊಸ ಚೈತನ್ಯ, ಹೊಸ ದೃಷ್ಟಿಯನ್ನು ಕೊಡುವ ಹಾಗೆ ಆಗಲಿ. ಆ ಭಗವಂತ ನಮ್ಮನ್ನು ಹರಿಸಲಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ಧನ್ಯತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್.